ಕಾಗವಾಡ ಮತಕ್ಷೇತ್ರದಲ್ಲಿ ಉಂಟಾಯಿತ ಅನುದಾನದ ಕೊರತೆ ಅರ್ಧಕ್ಕೆ ನಿಂತ ಕಾಮಗಾರಿ. ರಸ್ತೆ ಮಧ್ಯೆ ಶಾಸಕ ರಾಜ್ಯಕ್ಕಾಗಿ ಸಚಿವ ಸತೀಶ್ ಜಾರಕಿಹೊಳಿ, ಡಿಸಿಎಂ ಚಿಕ್ಕೋಡಿ ಎಂಪಿ ಫೋಟೋ ಪೂಜೆ ಮಾಡಿ ಸ್ಥಳೀಯರ ಆಕ್ರೋಶ. ಅರ್ಧಕ್ಕೆ ನಿಂತಿರುವ ಮಲಬಾದ ಗ್ರಾಮದಿಂದ ಮಹಾರಾಷ್ಟ್ರಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಕಾಮಗಾರಿ. ಬೆಳಗಾವಿ ಜಿಲ್ಲೆ ಕಾಗವಾಡ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಮಲಬಾದ್ ಗ್ರಾಮ ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ರಸ್ತೆ ಕಾಮಗಾರಿ. ಕಳೆದ 8 ತಿಂಗಳಿಂದ ರಸ್ತೆ ನಿರ್ಮಾಣ ಚಾಲನೆ. ಡಾಂಬರೀಕರಣ ಕಾಣದೆ ಸಂಪೂರ್ಣವಾಗಿ ಹದಗೆಟ್ಟಿರುವ ರಸ್ತೆ. ಅರ್ಧಕ್ಕೆ ನಿಂತಿರುವ ಕಾಮಗಾರಿ ಪೂರ್ಣಗೊಳಿಸಿ ಸಂಚಾರಕ್ಕೆ ಅನುಕೂಲ ಮಾಡಿ ಎಂದು ಸ್ಥಳೀಯರ ಆಗ್ರಹ. ರಸ್ತೆ ಅರ್ಧಕ್ಕೆ ನಿಂತಿರುವ ತಲೆಕೆಡಿಸಿಕೊಳ್ಳದೆ ಜನಪ್ರತಿನಿಧಿಗಳು ಹಾಗೂ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪವಿಭಾಗದ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಧಿಕ್ಕಾರ ಕೂಗಿ ಸ್ಥಳೀಯರ ಆಕ್ರೋಶ. ಬ್ಯೂರೋ ರಿಪೋರ್ಟ್, ವೀರೇಶ್ ಬೆನಚಿನಮರಡಿಮಠ್. ಸ್ಥಳೀಯ ಗುತ್ತಿಗೆದಾರರು ಅಶ್ಫಾ ಕಟ್ನಟ್ಟಿ ಅವರಿಗೆ, ಸ್ಥಳೀಯ ಕಾಮಗಾರಿಯ ಅಶ್ಫಾ ಕಟ್ನಟ್ಟಿ ಅವರಿಗೆ, ನೀಡುವಂತ ಅಧಿಕಾರಿಗಳಿಗೆ, ರಸ್ತೆ ಕಾಮಗಾರಿಗೆ ಸಾಥ್ ನೀಡುವಂತ ಅಧಿಕಾರಿಗಳಿಗೆ, ರಸ್ತೆ ಕಾಮಗಾರಿಗಳಿಗೆ ಸಾಥ್ ನೀಡುವಂತ ಅಧಿಕಾರಿಗಳಿಗೆ ಆಗಲೇಬೇಕು, ಆಗಲೇಬೇಕೆ, ಆಗಲೇಬೇಕು, ಆಗಲೇಬೇಕು, ಆಗಲೇಬೇಕು. ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರಿಗೆ, ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಆದಂತಹ ಸತೀಶ್ ಜಾರಕಿಹೊಳಿ ಅವರಿಗೆ, ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಆದಂತಹ ಸತೀಶ್ ಜಾರಕಿಹೊಳಿ ಅವರಿಗೆ, ಸಂಸದರಾದ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ, ಸಂಸದರಾದ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ, ಸಂಸದರಾದ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ, ಸ್ಥಳೀಯ ಶಾಸಕರಾದಂತ ರಾಜವಣ್ಣ ಕಾಗೆ ಅವರಿಗೆ, ಸ್ಥಳೀಯ ಶಾಸಕರಾದಂತ ರಾಜವಣ್ಣ ಕಾಗೆ ಅವರಿಗೆ, ಸ್ಥಳೀಯ ಶಾಸಕರಾದಂತ ರಾಜವಣ್ಣ ಕಾಗೆ ಅವರಿಗೆ ರೋಡ್ ಮಾಡೋದು ಯಾವ ಮೈಂಡ್ ಟ್ಯಾಕ್ಟರ್ ಅವಾಗ ಆ ಟೈಮಲ್ಲಿ